दोस्तों आप सबको मेरा नमस्कार। ಹಿಂದಿ ಪಾಠಶಾಲಾ में आप सबका स्वागत है। ಸ್ನೇಹಿತರೆ, ಇವತ್ತು ನಾವು ಮೋಸ್ಟ್ ಯೂಸ್ಫುಲ್ ಸೆಂಟೆನ್ಸಸ್ ಇನ್ ಹಿಂದಿ ಅಂದ್ರೆ ಬಹಳ ಉಪಯುಕ್ತವಾದ ಹಿಂದಿ ವಾಕ್ಯಗಳ ಸೆಂಟೆನ್ಸ್ಗಳನ್ನ ನೋಡೋಣ. ಅದ ನಾವು ಡೈಲಿ ಏನು ಯೂಸ್ ಮಾಡ್ತೀವಿ, ಮತ್ತೆ ಕೆಲವು ಕ್ವೆಶ್ಚನ್ ಕೇಳಿದಾಗ ಏನು ಆನ್ಸರ್ ಹೇಳಬೇಕು ಅಂತ ಗೊತ್ತಿರಲ್ಲ. ಮತ್ತೆ ಏನು ಕ್ವೆಶ್ಚನ್ ಯಾರಾದರೂ ಕೇಳಿದಾಗ ನಮ್ಮಿಂದ ಆನ್ಸರ್ ಏನು ಬರಬೇಕು, ಮತ್ತೆ ನಾವು ಏನು ಕ್ವೆಶ್ಚನ್ ಕೇಳಬೇಕು ಅದು ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ಇವತ್ತಿನ ನಾನು ಈ ವಿಡಿಯೋದಲ್ಲಿ ಕ್ವೆಶ್ಚನ್ಗೆ ಆನ್ಸರ್ ಹೇಗೆ ಕೊಡಬೇಕು, ಮತ್ತೆ ನಾವು ಹೇಗೆ ಕ್ವೆಶ್ಚನ್ ಕೇಳಬೇಕು ಅದ್ರ ಬಗ್ಗೆ ನಾನು ಕೆಲವು ಡೈಲಿ ಯೂಸ್ ಮಾಡೋ ಕೆಲವು ಸೆಂಟೆನ್ಸ್ಗಳನ್ನ ತಗೊಳ್ತಾ ಇದ್ದೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಈಗ ನೀವು ಇನ್ನೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಹಿಂದಿನ ಕಲಿಬೇಕು ಅನ್ನೋ ಒಂದು ಕಂಟಿನ್ಯೂಟಿ ಬೇಕಾಗುತ್ತೆ. ಸೊ ಆ ಕಂಟಿನ್ಯೂಟಿ ನಿಮಗೆ ಸಿಗುತ್ತೆ. ಹಾಗೆ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಈಗ ನೋಡೋಣ. ಫಸ್ಟ್ ಒನ್, ನಿಮ್ಮ ಹೆಸರೇನು ಅಂತ ಯಾರಾದರೂ ಕೇಳಿದರೆ ಅಥವಾ ನಾವು ಕೇಳಬೇಕಾದ್ರೆ ಹೇಗೆ ಕೇಳಬೇಕು? कैसे पूछना है? आपका नाम क्या है? आपका नाम क्या है ಅಂತ ನಾವು ಕೇಳಬೇಕಾಗುತ್ತೆ. ನಿಮ್ಮ ಹೆಸರೇನು? ದೊಡ್ಡವರು ಅಥವಾ ಸ್ಟ್ರೇಂಜರ್ಸ್ ಇದ್ದಾಗ ನಿಮ್ಮ ಅಂತಲೇ ಶುರು ಮಾಡಬೇಕು, ನಿನ್ನ ಅಂತ ಸ್ಟಾರ್ಟ್ ಮಾಡಬೇಡಿ. आपका नाम क्या है ಅಂತಾನೆ ಕೇಳಿ. ಅದೇ ಏನಾದ್ರೂ ಗೊತ್ತಿರೋರಾದ್ರೆ, ನಮಗಿಂತ ಚಿಕ್ಕವರಾದ್ರೆ ಆಗ ನಾವೇನು ಮಾಡ್ಬೋದು, ನಿನ್ನ ಅಂತ ಕೇಳ್ಬೋದು. ಸೊ ಫಸ್ಟ್ ಅದಕ್ಕೆ ಆನ್ಸರ್ ನೋಡೋಣ. ಯಾರಿಗೆ ನಾವು ಪ್ರಶ್ನೆ ಕೇಳಿರ್ತೀವೋ ಅವ್ರು ಏನಂತ ಆನ್ಸರ್ ಕೊಡ್ತಾರೆ? ನನ್ನ ಹೆಸರು ರವಿ ಅಂತ ಹೇಳ್ತಾರೆ, ಏನಾದರೂ ಒಂದು ಹೇಳ್ತಾರಲ್ವಾ. ಸೊ ಆವಾಗ ಮೇರಾ ನಾಮ್ ರವಿ ಹೇ. ನೀವಿಲ್ಲಿ ಮೇರಾ ನಾಮ್ ಅನ್ನೋದನ್ನ ಇಟ್ಕೊಳ್ಳಿ, ರವಿ ಪ್ಲೇಸಲ್ಲಿ ಯಾವ ನೇಮನ್ನು ಬೇಕಾದ್ರೂ ಹಾಕ್ಬೋದು. ಮೇರಾ ನಾಮ್ ರವಿ ಹೇ ಅಂತ ಇಲ್ಲಿ ನಾನು ಎಕ್ಸಾಂಪಲ್ಗೆ ಕೊಟ್ಟಿದ್ದೀನಿ. ನೆಕ್ಸ್ಟ್ ಏನಾದರೂ ನಿನ್ನ ಹೆಸರೇನು ಅಂತ ಕೇಳಿದ್ರೆ ಅಥವಾ ನಾವು ಕೇಳಿದ್ರೆ ಅಥವಾ ಅವರು ನಮ್ಮನ್ನ ಕೇಳಿದ್ರೆ ತುಮ್ಹಾರಾ ನಾಮ್ ಕ್ಯಾ ಹೇ ಅಂತ ಕೇಳಬೇಕಾಗುತ್ತೆ. ಆಪ್ಕಾ ನಾಮ್ ಕ್ಯಾ ಹೇ ಅಂದ್ರೆ ನಿಮ್ಮ ಹೆಸರೇನು, ತುಮ್ಹಾರಾ ನಾಮ್ ಕ್ಯಾ ಹೇ ಅಂದ್ರೆ ನಿನ್ನ ಹೆಸರೇನು ಅಂತ ಆಗುತ್ತೆ. ಸೊ ಹಾಗಾಗಿ ಇದು ನಮ್ಮ ಫ್ರೆಂಡ್ಸ್ಗೆ ಅಥವಾ ನಮಗಿಂತ ಗೊತ್ತಿಲ್ಲದೆ ಇರೋರು, ಚಿಕ್ಕವರಿಗೆ, ದೊಡ್ಡವರಿಗೆಲ್ಲ ನಾವು ಕೇಳೋದಕ್ಕೆ ಆಗೋದಿಲ್ಲ. ಸೊ ಇದಕ್ಕೆ ಆನ್ಸರ್ನ ಸೇಮ್ ಕೊಡ್ಬೋದು. ರವಿ ಏನಾಗಿದ್ರು ರವಿ, ಏನ್ ಬೇಕಾದ್ರೂ ಆಗ್ಬೋದು. ಸೊ ಆಗ ಆ ಹೆಸರನ್ನ ನಾವು ಮೇರಾ ನಾಮ್ ಡ್ಯಾಶ್ ಹೇ, ಮೇರಾ ನಾಮ್ ರವಿ ಹೇ, ಮೇರಾ ನಾಮ್ ರಾಜೇಶ್ ಹೇ, ಮೇರಾ ನಾಮ್ ಕಿರಣ್ ಹೇ, ಹಾಗೆ ಏನನ್ನು ಬೇಕಾದ್ರೂ ಕೊಡ್ತಾ ಹೋಗ್ಬೋದು. ನೆಕ್ಸ್ಟ್, ನೀವು ಎಲ್ಲಿ ವಾಸವಾಗಿದ್ದೀರಾ ಅಂತ ಕೇಳಬೇಕು ಅಥವಾ ಕೇಳ್ತಾರೆ. ಅವಾಗ ನಮ್ಮ ಉತ್ತರ ಏನಿರುತ್ತೆ? ಆಪ್ ಕಹಾ ರೆಹತೆ ಹೇ ಅಂತ ಕೇಳಬೇಕಾಗುತ್ತೆ ಕ್ವೆಶ್ಚನ್. ಆಪ್ ಕಹಾ ರೆಹತೆ ಹೇ. ಆಪ್ ಅಂದ್ರೆ ನೀವು ಗೊತ್ತಿದೆ, ಕಹಾ ಎಲ್ಲಿ ಅಂತ ಗೊತ್ತಿದೆ, ರೆಹತೆ ಹೇ ವಾಸವಾಗಿದ್ದೀರಾ ಅಂತ ನಾವು ಕೇಳಬೇಕು. ಇದಕ್ಕೆ ಆನ್ಸರ್ ಏನು ಕೊಡಬೇಕಾಗುತ್ತೆ? ನಾನು ಅಂತ ಶುರು ಮಾಡ್ತೀವಲ್ಲ, ನಾನು ಮಂಗಳೂರಿನಲ್ಲಿ ವಾಸವಾಗಿದ್ದೇನೆ. ಅಲ್ಲಿ ಮೈಸೂರು, ಬೆಂಗಳೂರು, ಹಾಸನ ಯಾವುದನ್ನು ಬೇಕಾದ್ರೂ ಹಾಕಿ, ಫಾರಿನ್ ಅಂದ್ರೆ ಫಾರಿನ್ ಬೇಕಾದ್ರೂ ಹಾಕಿ. ಮೈ ಡ್ಯಾಶ್ ಮೇ, ನಾನು ಮಂಗಳೂರಿನಲ್ಲಿ ವಾಸವಾಗಿದ್ದೇನೆ. मैं मंगलूरू में रहता हूँ, मैं मंगलूरू में रहता हूँ. ಸ್ತ್ರೀಲಿಂಗ ಹೇಳೋದಾದ್ರೆ ಮೈ ಮಂಗಳೂರು ಮೇ ರೆಹತಿ ಹೂ ಅಂತ ಹೇಳಬೇಕಾಗುತ್ತೆ. ಹಮ್ ಬಂದಾಗ ರೆಹತೆ ಹೇ ಅಂತ ಬರುತ್ತೆ. ನೆಕ್ಸ್ಟ್, ನಿಮ್ಮ ಮನೇಲಿ ಯಾರ್ಯಾರಿದ್ದೀರಾ ಅಂತ ಕೇಳಿದ್ರೆ ನಿಮ್ಮ ಮನೆಯಲ್ಲಿ ಕೇಳೋದು ಹೇಗೆ? ನಾವು ಕೇಳಬೇಕಾದ್ರೆ ಆಪ್ಕೆ ಘರ್ ಮೇ, ನಿಮ್ಮ ಮನೆಯಲ್ಲಿ ಯಾರ್ಯಾರು, ಕೌನ್ ಕೌನ್ ಹೇ ಇದ್ದೀರಾ. ನೋಡಿ, ಆಪ್ಕೆ ಘರ್ ಮೇ ಕೌನ್ ಕೌನ್ ಹೇ, ನಿಮ್ಮ ಮನೆಯಲ್ಲಿ ಯಾರ್ಯಾರಿದ್ದೀರಾ ಅಂತ ಬರುತ್ತೆ ಅಲ್ವಾ. ಸೊ ಹಾಗೆ ಇದಕ್ಕೆ ನಾವೀಗ ಆನ್ಸರ್ ಕೊಡ್ಬೇಕಲ್ಲ. ಆನ್ಸರ್ ಏನ್ ಬರುತ್ತೆ? ನಮ್ಮ ಮನೆಯಲ್ಲಿ ನಾನು, ನನ್ನ ಹೆಂಡತಿ ಮತ್ತು ನನ್ನ ಮಗ ಇದ್ದೀವಿ ಅಂತ ನಾವು ಹೇಳೋದಾದ್ರೆ ಹಿಂದಿನಲ್ಲಿ ಏನಂತ ಹೇಳಬೇಕು? ಹಮಾರೆ ಘರ್ ಮೇ ಅಂತ ಶುರು ಮಾಡಬೇಕು. ನಮ್ಮ ಮನೆಯಲ್ಲಿ, ಅಲ್ಲಿ ಮೇ, ಹಮಾರೆ ಘರ್ ಮೇ ಮೈ, ಮೇರಿ ಪತ್ನಿ ಔರ್ ಮೇರಾ ಬೇಟಾ ಹೇ. ಅದನ್ನ ನಾವು ಮೇರಿ ಪತ್ನಿ, ಮೇರಾ ಬೇಟಾ ಔರ್ ಮೈ ಅಂತಾನು ಹೇಳ್ಬೋದು, ಮೈ ಹೂ ಹಾಗೂ ಹೇಳ್ಬೋದು. ಸೊ ಎರಡು ಮೆಥಡ್ಗಳಲ್ಲಿ ಹೇಳ್ತಾರೆ. हमारे घर में मैं, मेरी पत्नी और मेरा बेटा है. ಓಕೆ. ನೆಕ್ಸ್ಟ್, ಇದು ಯಾರ ಮನೆ ಅಂತ ಕೇಳಬೇಕಾದ್ರೆ ಇದು ಯಾರ ಮನೆ ಅಂತ ಹೇಗೆ ಕೇಳ್ತೀರಾ? ಇದು ಕಿಸ್ಕಾ ಘರ್ ಹೇ, ಕೌನ್ ಪ್ಲಸ್ ಕಾ ಕಿಸ್ಕಾ, ಯಾರ. ಯಹ ಕಿಸ್ಕಾ ಘರ್ ಹೇ ಅಂತ ನಾವು ಕೇಳಬೇಕಾಗುತ್ತೆ. ಅಥವಾ ಬೇರೆಯವ್ರು ನಮ್ಮನ್ನ ಇದು ಯಾರ ಮನೆ ಅಂತ ಕೇಳೋದಾದ್ರೆ ಯಹ ಕಿಸ್ಕಾ ಘರ್ ಹೇ ಅಂತಾನೆ ಕೇಳಬೇಕು. ಅದಕ್ಕೆ ನಾವು ಆನ್ಸರ್ ಏನು ಕೊಡ್ಬೋದು ಅಥವಾ ಬೇರೆಯವ್ರು ಏನು ಆನ್ಸರ್ ಕೊಡ್ತಾರೆ?
ಇದು ನನ್ನ ಸ್ನೇಹಿತನ ಮನೆ ಅಂತ ಹೇಳ್ಬಿಡ್ತಾರೆ. ಇದು ನನ್ನ ಸ್ನೇಹಿತನ ಮನೆ. ಹಿಂದಿ ಮೇ ಕ್ಯಾ ಹೈ? ಯಹ ಮೇರೆ ದೋಸ್ತ್ ಕಾ ಘರ್ ಹೈ. ಯಹ ಮೇರಾ ದೋಸ್ತ್ ಕಾ ಹೇಳ್ಬೇಡಿ, ಯಹ ಮೇರೆ ದೋಸ್ತ್ ಕಾ. ಇಲ್ಲಿ ಕಾ ಇರೋದ್ರಿಂದ ಮೇರೆ ಬರಬೇಕಾಗುತ್ತೆ, ಮೇರಾ ಇರೋದು. ಯಹ ಮೇರೆ ದೋಸ್ತ್ ಕಾ ಘರ್ ಹೈ ಅಂತ ನೀವು ಮಾಡಬೇಕಾಗುತ್ತೆ. ಯಾಕಂದ್ರೆ ಇಲ್ಲಿ ದೋಸ್ತ್ ಹಿಂದೆ ಮೇರಾ ಇದ್ರು ಮೇರೆ ಆಗ್ಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಒನ್. ನೀವು ಎಲ್ಲಿ ಕೆಲಸ ಮಾಡ್ತೀರಾ ಅಂತ ಕೇಳಿದ್ರೆ ಅಥವಾ ನೀವು ಕೇಳೋದಾದ್ರೆ ಆಪ್ ಕಹಾ ಕಾಮ್ ಕರ್ತೆ ಹೇ, ಆಪ್ ಕಹಾ ಕಾಮ್ ಕರ್ತೆ ಹೇ ಅಂತ ಕೇಳಬೇಕಾಗುತ್ತೆ. ಅದಕ್ಕೆ ನಾವು ಉತ್ತರನ ಏನ್ ಕೊಡ್ಬೋದು? ನಾನು ಅಂತ ಸ್ಟಾರ್ಟ್ ಮಾಡ್ತೀರಲ್ವಾ. ಮೈ ಸ್ಕೂಲ್ ಮೇ ಕಾಮ್ ಕರ್ತಾ ಹೂಂ, ನಾನು ಶಾಲೆಯಲ್ಲಿ ಕೆಲಸ ಮಾಡುತ್ತೇನೆ. ಮೈ ಸ್ಕೂಲ್ ಮೇ ಕಾಮ್ ಕರ್ತಾ ಹೂಂ ಅಂತ ನಾವು ಮಾಡ್ತೀವಿ. ನೆಕ್ಸ್ಟ್, ಮನೇಲಿ ಯಾರ್ಯಾರಿದ್ದೀರಾ? ಮನೆಯಲ್ಲಿ ಯಾರಾದ್ರೂ ಇದ್ದಾರಾ ಅಂತ ಪ್ರಶ್ನೆ ಇದು. ಮನೆಯಲ್ಲಿ ಯಾರಾದ್ರೂ ಇದ್ದಾರಾ? ಇದು ಯಾರು ಲಾಕ್ ಆಗಿದೆ, ಅವಾಗ ನಾವು ಹೊರಗಡೆ ಯಾರನ್ನಾದ್ರೂ ಕೇಳ್ತೀವಿ, ಈ ಮನೇಲಿ ಯಾರಾದ್ರೂ ಇದ್ದಾರಾ? ಇಸ್ ಘರ್ ಮೇ ಕೋಯಿ ಹೈ ಕ್ಯಾ? ಯಾರಾದ್ರೂ ಇದ್ದಾರಾ? ಇಸ್ ಘರ್ ಮೇ ಕೋಯಿ ಹೈ ಕ್ಯಾ ಅಂತ ನಾವು ಕೇಳ್ತೀವಿ. ಘರ್ ಮೇ ಕೋಯಿ ಹೈ ಕ್ಯಾ ಅಂತ ನಾವು ಕೇಳ್ಬಹುದು. ಈ ಮನೆಯಲ್ಲಿ ಬರ್ಬೇಕಾದ್ರೆ ಇಸ್ ಅಂತ ಸೇರಿಸ್ಬೇಕು. ನೆಕ್ಸ್ಟ್, ಆ ಮನೆಯಲ್ಲಿ ಯಾರು ಇಲ್ಲ ಅಂತ ನಮ್ಮ ಆನ್ಸರ್ ಆದ್ರೆ ಉಸ್ ಘರ್ ಮೇ ಕೋಯಿ ನಹಿ ಹೈ. ಉಸ್ ಘರ್ ಮೇ ಕೋಯಿ ನಹಿ ಹೈ ಅನ್ನೋದು ಇದಕ್ಕೆ ಕರೆಕ್ಟ್ ಆದ ಟ್ರಾನ್ಸ್ಲೇಷನ್ ಆಗುತ್ತೆ. ಆ ಮನೆಯಲ್ಲಿ ಯಾರು ಇಲ್ಲ. ಉಸ್ ಘರ್ ಮೇ ಕೋಯಿ ನಹಿ ಹೈ. ನೋಡಿ ಎಷ್ಟು ಕ್ಲಿಯರ್ ಆಗಿ ಬರ್ತಾ ಇದೆ. ಇವ್ರು ಯಾವಾಗ ಬರ್ತಾರೆ? ಈಗ ಮನೇಲಿ ಯಾರು ಇಲ್ಲ ಅಂತ ಆಯ್ತಲ್ಲ, ಇವ್ರು ಯಾವಾಗ ಬರ್ತಾರೆ ಅಂತ ನಾವು ಕೇಳ್ಬೇಕಾದ್ರೆ ಇವರು ಏ ಕಬ್ ಆಯೆಂಗೆ, ಏ ಕಬ್ ಆಯೆಂಗೆ ಅಂತ ನಾವು ಕೇಳ್ತೀವಿ ಅಲ್ವಾ. ನೆಕ್ಸ್ಟ್, ನಮ್ಗೆ ಗೊತ್ತಿಲ್ಲ, ನಾವು ಯಾರನ್ನ ಕೇಳ್ತೀವೋ ಅವರು ಹೇಳ್ತಾರೆ ನಮ್ಗೆ ಗೊತ್ತಿಲ್ಲ. ಗೊತ್ತಿಲ್ಲ, ಪತಾ ನಹಿ ಹೇ. ನಮಗೆ ಹಮೇ ಪತಾ ನಹಿ ಹೇ ಅನ್ನೋದು ಆನ್ಸರ್ ಆಗುತ್ತೆ. ಹಮೇ ಪತಾ ನಹಿ ಹೇ. ಮಳೆ ಮತ್ತೆ ನಾಳೆ ಬರ್ತೇನೆ, ಫೇರ್ ಕಲ್ ಆऊंगा, ಫೇರ್ ಕಲ್ ಆऊंगा. ಸೊ ಆ ತರ ನಾವು ಹೇಳ್ತೀವಿ. ಫ್ಯೂಚರ್ ಟೆನ್ಸ್ ಹೇಳ್ಬೇಕಾದ್ರೆ ಗಾ ಗೆ ಗಿ ಎಲ್ಲ ಬರುತ್ತೆ. ಒಂದು ಮಾತು ಕೇಳೋದಿತ್ತು, ಏಕ್ ಬಾತ್ ಪೂಚ್ನಿ ಥಿ. ನೋಡಿ, ಒಂದು ಮಾತು ಕೇಳೋದಿತ್ತು ಅನ್ಬೇಕಾದ್ರೆ ಏಕ್ ಬಾತ್ ಪೂಚ್ನಿ ಥಿ. ಬಾತ್ ಸ್ತ್ರೀಲಿಂಗ, ಅದಕ್ಕೆ ಪೂಚ್ನಿ ಥಿ. ಏಕ್ ಬಾತ್ ಪೂಚ್ನಿ ಥಿ. ಅದಕ್ಕೆ ನಾವು ಏನಂತ ಹೇಳ್ತೀವಿ ಹಿಂದಿನಲ್ಲಿ? ಆನ್ಸರ್ ಕೊಡ್ಬೇಕಲ್ಲ, ಏನ್ ಹೇಳಿ ಅಂತ ಫಸ್ಟ್ ಕೇಳ್ತೀವಿ. ಕ್ಯಾ ಹೇ ಪೂಚಿಯೇ, ಕ್ಯಾ ಹೇ ಪೂಚಿಯೇ ಅಂತ ನಾವು ಕೇಳ್ತೀವಲ್ವಾ. ಈಗ ಆ ಕಡೆಯಿಂದ ಏನ್ ಆನ್ಸರ್ ಬರುತ್ತೆ ನೋಡೋಣ. ಈ ಏರಿಯಾದಲ್ಲಿ ಬಾಡಿಗೆಗೆ ಮನೆ ಸಿಗುತ್ತಾ ಅಂತದ್ದು ನಮ್ಮ ಪ್ರಶ್ನೆ ಆಗಿತ್ತು. ಈ ಏರಿಯಾದಲ್ಲಿ ಬಾಡಿಗೆಗೆ ಮನೆ ಸಿಗುತ್ತಾ? ಇಸ್ ಮೊಹಲ್ಲೆ ಮೇ ಕಿರಾಯೆ ಪರ್ ಘರ್ ಮಿಲೇಗಾ ಕ್ಯಾ? ಕಿರಾಯೆ ಪರ್ ಬಾಡಿಗೆ ಮೇಲೆ, ಘರ್ ಮಿಲೇಗಾ ಕ್ಯಾ ಅಂತ ನಾವು ಕೇಳ್ಬೇಕಾಗುತ್ತೆ. ಇಸ್ ಮೊಹಲ್ಲೆ ಮೇ ಕಿರಾಯೆ ಪರ್ ಘರ್ ಮಿಲೇಗಾ ಕ್ಯಾ? ಓಕೆ, ನೆಕ್ಸ್ಟ್ ಒನ್. ನಂಗೆ ಇದ್ರ ಬಗ್ಗೆ ಗೊತ್ತಿಲ್ಲ ಅಂತ ನೀವು ಹೇಳ್ಬೇಕಾದ್ರೆ ನನಗೆ ಇದ್ರ ಬಗ್ಗೆ ಗೊತ್ತಿಲ್ಲ, ಮುझे इसकी जानकारी नहीं है. ಇದ್ರ ಬಗ್ಗೆ ಯಾವ ಮೆಸೇಜ್ ಬರಲಿಲ್ಲ, ಹಾಗಾಗಿ मुझे इसकी जानकारी नहीं है. ನೆಕ್ಸ್ಟ್ ಒನ್. ಸರಿ, ಧನ್ಯವಾದ. ठीक है, ಧನ್ಯವಾದ, ಶುಕ್ರಿಯಾ. ಹಾಗೆ ನಾವೇನ್ ಮಾಡ್ತೀವಿ, ನೆಕ್ಸ್ಟ್ ಏನ್ ಹೇಳ್ತೀವಿ? ಥ್ಯಾಂಕ್ ಯು, ಧನ್ಯವಾದ ಎಲ್ಲ ಹೇಳಿದ್ಮೇಲೆ ನಾನೇ ಹುಡುಕ್ತೇನೆ. ಈಗ ಮನೆ ಬೇಕಲ್ವಾ, ನಾನೇ ಹುಡುಕ್ತೇನೆ. ಮೈ ಹಿ ಢೂಂಢೂಂಗಾ, ಮೈ ಹಿ ಢೂಂಢೂಂಗಾ ಅಂತ ಆಗುತ್ತೆ ಅಲ್ವಾ. ಸೊ ಈ ತರ ನೀವೇನ್ ಮಾಡಿ, ಪ್ರತಿದಿನ ಪ್ರಾಕ್ಟೀಸ್ ಮಾಡಿದ್ರೆ ಡೆಫಿನೆಟ್ ಆಗಿ ಹಿಂದಿಯನ್ನ ಇಂಪ್ರೂವ್ ಮಾಡ್ಕೋಬಹುದು. ಸುನ್ನೆ ಕೆ ಲಿಯೆ ಆಪ್ ಸಬ್ಕೋ ಧನ್ಯವಾದ.